ನಮ್ಮ ಜೊತೆ ಏನ್ ಕೇಂದ್ರ ಸಚಿವರಾಗಿದ್ದ ಕುಮಾರಸ್ವಾಮಿ ಇದ್ದಾರೆ ಸರ್. ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿರುವಂತದ್ದು ಪಾದಯಾತ್ರೆ ಯಾವ ರೀತಿ ನಿರೀಕ್ಷೆ ಇಟ್ಕೊಂಡಿದೆ, ಅದಕ್ಕಿಂತ ಹೆಚ್ಚಿನ ಮಟ್ಟಕ್ಕೆ ಜನ ಸೇರಿರುವಂತದ್ದು ಸರ್? ಇಲ್ಲಿಯ ಜನತೆಯ ಒಂದು ವಾತಾವರಣ ನೋಡಿದ್ರೆ ಕಾಂಗ್ರೆಸ್ ಸರ್ಕಾರವನ್ನ ಸಂಪೂರ್ಣವಾಗಿ ಮನೆಗೆ ಕಳಿಸ್ಲಿಕ್ಕೆ, ಕಾಂಗ್ರೆಸ್ನ ರಾಜ್ಯದಲ್ಲಿ ಸಂಪೂರ್ಣವಾಗಿ ನಾಶ ಆಗಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ರೀತಿಯ ರಾಜಕೀಯ ಸುನಾಮಿ ಪ್ರಾರಂಭ ಆಗಿದೆ 2ನೇ ದಿವಸ. ಸರ್, ತಾವು ತಮಗೆ ಸಾಕಷ್ಟು ಸವಾಲುಗಳನ್ನ ಹಾಕಿದ್ರು, ಯಾರೋ DK ಶಿವಕುಮಾರ್ ಅವರು ಸಾಕಷ್ಟು ಸವಾಲುಗಳನ್ನ ಹಾಕಿದ್ರು, ತಾವು ಇವತ್ತು ಉತ್ತರವನ್ನು ಕೊಟ್ಟಿರುವಂತದ್ದು. ಸವಾಲು ಹಾಕದೆ ಬೇರೆ, ಸರ್ಕಾರ ಅವ್ರ ಕೈಲೇ ಇದೆ. ಏನಾದರೂ ಅಕ್ರಮಗಳಾಗಿದ್ರೆ ಆಕ್ಷನ್ ತಗೊಳ್ಳದೆ ರಾಜಕೀಯವಾಗಿ ಹೇಳಿಕೆ ಕೊಡೋದ್ರಿಂದ ಏನ್ ಸಾಧನೆ ಮಾಡ್ತೀರಿ? ಈ ದೇಶದ ವ್ಯವಸ್ಥೆಯಲ್ಲಿ ಪ್ರತಿಯೊಬ್ಬ ನಾಗರಿಕನಿಗೆ ಅಂಬೇಡ್ಕರ್ ಅವರ ರಚನೆ ಮಾಡಿರ್ತಕ್ಕಂಥ ಸಂವಿಧಾನದಲ್ಲಿ ಯಾವುದೇ ಒಬ್ಬ ಸಾಮಾನ್ಯ ಪ್ರಜೆ ಯಾವುದೇ ರೀತಿಯ ದುಡಿಮೆ ಮಾಡಲಿಕ್ಕೆ, ವೃತ್ತಿ ಮಾಡಲಿಕ್ಕೆ ಅವಕಾಶಗಳಿದೆ. ಆ ವೃತ್ತಿಯನ್ನ ಮಾಡಬೇಕಾದ್ರೆ ಕಾನೂನು ಬಾಹಿರವಾದಂತಹ ಚಟುವಟಿಕೆಗಳನ್ನ ಮಾಡಿದ್ರೆ, ಸರ್ಕಾರದ ಅಧಿಕಾರವನ್ನ ದುರುಪಯೋಗ ಪಡಿಸ್ಕೊಂಡ್ರೆ ಆಕ್ಷನ್ ತಗೊಳ್ತಕ್ಕಂಥದ್ದಕ್ಕೂ ಆ ಕಾನೂನಿನಲ್ಲಿ, ಸಂವಿಧಾನದಲ್ಲಿ ಇಟ್ಟಿದ್ದಾರೆ. ಯಾವುದೇ ಕುಟುಂಬದಲ್ಲೇ ಆಗಲಿ ಏನೇ ಅಕ್ರಮಗಳು ಮಾಡಿದ್ರೆ ಅದರ ಬಗ್ಗೆ ಕಾನೂನಿನ ವ್ಯಾಪ್ತಿಯಲ್ಲಿ ತೀರ್ಮಾನ ತೆಗೆದುಕೊಳ್ಳಿಕ್ಕೆ ಸರ್ಕಾರಕ್ಕೆ ಅಧಿಕಾರ ಇದೆ. ಬೀದಿಲಿ ಬಂದು ಪ್ರಚಾರ ಮಾಡ್ಕೊಂಡು ಹೋಗೋದ್ರಿಂದ ಏನು ಸಿಗುತ್ತೆ? ಈ ಪ್ರಶ್ನೆ ಇಡೋದು ನಿಮ್ಗೆ ಅಧಿಕಾರ ಕೊಟ್ಟಿರೋದು ಪ್ರಶ್ನೆ ಇಡಕ್ಕೆ ವಿರೋಧ ಪಕ್ಷಗಳು ಪ್ರಶ್ನೆ ಇಡೋದು ಸಹಜ. ಅಧಿಕಾರ ಕೊಟ್ಟಿದ್ದಾರೆ, ಅಧಿಕಾರ ಇಟ್ಕೊಂಡು ನೀವು ಪ್ರಶ್ನೆ ಇಟ್ಕೊಂಡು ಏನು ಸಾಧನೆ ಮಾಡಕ್ಕೆ ಹೊರಟಿದ್ದೀರಿ? ಏನು ಜನಗಳಲ್ಲಿ ನೀವು ತಿಳುವಳಿಕೆ ಮೂಡಿಸಕ್ಕೆ ಹೊರಟಿದ್ದೀರಿ? ಮಾಡಿರೋದೆಲ್ಲ ನಿಮ್ಮ ಕರ್ಮಕಾಂಡಗಳು. ಇದನ್ನ ಹೇಳ್ಕೊಂಡವ್ರು ಜನ ನಂಬ್ತಾರ? ಸರ್, ಇನ್ನೊಂದಷ್ಟು ಆರೋಪಗಳನ್ನು ತಾವೇ ಮಾಡಿದ್ರೆ, ಸೊಸೈಟಿ ಹಗರಣ ಆಗಿರ್ಬೋದು, ಜೊತೆಗೆ ಕಿಡ್ನಾಪ್ ಪ್ರಕರಣ. ನಾನು ಹೇಳಿರೋದು ಯಾವುದರಲ್ಲೂ ದಾಖಲೆ ಇಲ್ಲದೆ ಮಾತನಾಡ್ತಿಲ್ಲ. ಯಾವ್ಯಾವ ರೀತಿ ನಕಲಿ ಮಾಡ್ಕೊಂಡಿದ್ದಾರೆ, ನಕಲಿ ಅಸಲಿ ಮಾಡಿದ್ದಾರೆ, ಎಷ್ಟು ಕುಟುಂಬ ಹಾಳು ಮಾಡಿದ್ದಾರೆ, ಆ ವಿಷಯಗಳಲ್ಲಿ ಇವತ್ತು ದಾಖಲೆಗಳ ಸಮೇತವೇ ಇಡ್ಲಿಕ್ಕೆ ಬೇಕಾದಷ್ಟು ಟನ್ಗಟ್ಟಲೆ ಇದೆ. ಇವಿಷ್ಟು ಕುಮಾರಸ್ವಾಮಿ ಅವರ ಮಾತಾಗಿರುವಂತದ್ದು. ದಾಖಲೆಗಳು ಕೂಡ ಸಾಕಷ್ಟು ಇದೆ, ಅವನ್ನೆಲ್ಲೂ ಕೂಡ ಬಿಡುಗಡೆ ಮಾಡ್ತೀನಿ ಅನ್ನೋ ಮಾತನ್ನ ಹೇಳಿರುವಂತದ್ದು. ಕ್ಯಾಮ್ರಾ ಪರ್ಸನ್ ಅವಿರಾಜ್ ಜೊತೆ ಜಿ ಮಂಜುನಾಥ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.